ಒಂದೇ ದಿನದಲ್ಲಿ 18 ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಹಾಗೆ ಒಬ್ಬ ರಾಜಕಾರಣಿ ಕ್ರೈಮ್ ಮಾಡಿಬಿಟ್ಟು ಹೇಗಾದ್ರೂ ಮಾಡ್ಕೊಂಡು CM ಪಟ್ಟ ಪಡಿಬೇಕು ಅನ್ನುವಂತಹ ಒಬ್ಬ ಪ್ರಯತ್ನದಲ್ಲಿರ್ತಾನೆ. ಸೊ ಇದನ್ನೆಲ್ಲ ಸಸ್ಪೆಂಡ್ ಆಗಿರುವಂತಹ ಅಜಯ್ ಮಾರ್ಕಂಡೇಯ ನಮ್ಮ ಕಿಚ್ಚ ಸುದೀಪ್ ಅವರು ತಡೆದ್ರ 18 ಮಕ್ಕಳನ್ನ ಕಾಪಾಡಿದ್ರ ಇಲ್ವೋ ಅನ್ನೋದೇ ಈ ಮಾರ್ಕ್ ಸಿನಿಮಾದ ಒನ್ಲೈನ್ ಸ್ಟೋರಿ. ಆಸ್ ಎ ಕಿಚ್ಚ ಫ್ಯಾನ್ ನನಗಂತೂ ಈ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಕಾಮನ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಯ್ತಾ? ಹೌದು, ಈ ಸಿನಿಮಾದ ಒಂದು ಸ್ಕ್ರೀನ್ ಪ್ಲೇ ಅಂತೂ ಜೆಟ್ ಸ್ಪೀಡಲ್ಲೇ ರಾಕೆಟ್ ಸ್ಪೀಡಲ್ಲೇ ಹೋಯ್ತು ಅಂತ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಬೊಂಬಾಟಾಗೆ ಇತ್ತು ಅಂತ ಹೇಳ್ತೀನಿ. ಅವ್ರು ಬರುವಂತಹ ಒಂದೊಂದು ಸೀನು, ಒಂದೊಂದು ಆಕ್ಷನ್ ಕಲ್ಟ್ ಕ್ಲಾಸಿಕ್ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುವಂತಹ ಸ್ಕ್ರೀನ್ ಪ್ರೆಸೆನ್ಸ್ ನಮ್ಮ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ. ಇಷ್ಟು ಕ್ರಿಸ್ಪ್ ಆಗಿರುವಂತಹ ಸ್ಕ್ರೀನ್ ಪ್ಲೇ, ಖಡಕ್ ಆಗಿರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರು ಇದ್ರು ಕೂಡ ನಮ್ಮ ಡೈರೆಕ್ಟರ್ ವಿಜಯ್ ಕಾರ್ತಿಕ್ ಅವರು ಎಲ್ಲೋ ಒಂದ್ ಕಡೆ ಎಳೆಯುದ್ರು ಅಂತ ಅನ್ಸುತ್ತೆ. ಹೌದು, ಸ್ಕ್ರೀನ್ ಪ್ಲೇನ ತುಂಬಾ ಸ್ಪೀಡ್ ಆಗಿ ತಗೊಂಡು ಹೋಗ್ಬೇಕು ಅನ್ನುವಂತಹ ಬರದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಬೇಕಾಗಿರುವಂತಹ ಎಲಿವೇಶನ್ ಎಲ್ಲೋ ಒಂದ್ ಕಡೆ ಕೊರತೆ ಅಂತಾನೆ ಅನ್ಸುತ್ತೆ. ಇನ್ನು ಕ್ರಿಸ್ಪ್ ಆಗಿರುವಂತಹ ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ತುಂಬಾ ಕ್ಯಾರೆಕ್ಟರ್ಗಳು ಲೇಯರ್ ಬೈ ಲೇಯರ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ಗಳು ಕೂಡ ನಮ್ಮ ಮನಸ್ಸಲ್ಲಿ ಉಳಿಯಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವರು ಇಂಟ್ರೊಡ್ಯೂಸ್ ಮಾಡುವಂತಹ ಕ್ಯಾರೆಕ್ಟರ್ಗಳು ಯಾವುದೇ ರೀತಿಯ ನಮ್ಮ ಕಿಚ್ಚ ಸುದೀಪ್ ಅವ್ರಿಗಾಗ್ಲಿ ಆ ಕಥೆಗಾಗ್ಲಿ ಯಾವುದೇ ರೀತಿ ಹೊಂದಾಣಿಕೆ ಆಗೋದಿಲ್ಲ. ಅವರ ಫ್ಲಾಶ್ ಬ್ಯಾಕ್ ಏನು, ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೀದಾ ಕಮ್ಯುನಿಕೇಶನ್ ಇಂದನೇ ಆ ಸೀನ್ಗಳನ್ನ, ಆ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಹಾಗಾದ್ರೆ ಸೇಮ್ ಲೈಕ್ ಮ್ಯಾಕ್ಸ್ ತರನೇ ಇತ್ತ ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ಹೌದು ಮ್ಯಾಕ್ಸ್ ತರನೇ ಇತ್ತು ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಅದನ್ನ ಡೈರೆಕ್ಟರ್ ಮಾಡಿರುವಂತಹ ವಿಜಯ್ ಕಾರ್ತಿಕೇಯನೇ ಈ ಮಾರ್ಕ್ ಸಿನಿಮಾನ ಕೂಡ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಆ ಸ್ಪೀಡ್ ಅನ್ನ, ಆ ಸೆಂಟರ್ ಆಫ್ ಸ್ಟೋರಿನ ಹೇಳೋ ಬರದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಮಿಸ್ಅಪ್ ಮಾಡಿ ತುಂಬಾನೇ ಒಂದು ಗೊಂದಲನ ಸೃಷ್ಟಿ ಮಾಡಿದ್ರು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಇನ್ನು ಈ ಸಿನಿಮಾದ ಎರಡು ಪಾಸಿಟಿವ್ ಏನಪ್ಪಾ ಅಂದ್ರೆ ಅದು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುವಂತಹ ಅವರು ಆಕ್ಟಿಂಗ್ ನ ಕೊಟ್ಟಿದ್ದಾರೆ. ಇನ್ನಷ್ಟು ಸ್ವಲ್ಪ ಎಲಿವೇಶನ್ ಕೊಟ್ಟಿದ್ರೆ ಈ ಸಿನಿಮಾದ ಒಂದು ಪೀಕ್ ಲೆವೆಲ್ ಅಲ್ಲೇ ಇರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಪಾಸಿಟಿವ್ ಏನಪ್ಪಾ ಅಂದ್ರೆ ಅದು ನಮ್ಮ ಅಜನೀಶ್ ಲೋಕನಾಥ್ ಅವರು ಅಂತ ಹೇಳ್ಬೋದು. ಆ ಸ್ಪೀಡಿಗೆ ತಕ್ಕಾಗಿರುವಂತಹ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಇಲ್ಲಿ ಮಾಡಿದ್ದಾರೆ. ಎಲ್ಲೂ ಕೂಡ ನಮಗೆ ಡಿವಿಯೇಷನ್ ಆಗೋದಿಲ್ಲ. ಎಲ್ಲೂ ಕೂಡ ನಾವು ಸ್ಕ್ರೀನ್ ನ ಬಿಟ್ಟು ಬೇರೆ ಕಡೆ ವಾಚ್ ಮಾಡಲ್ಲ. ಎಂಟೈರ್ ಮೂವಿನ ಒಂದೇ ನೋಟದಲ್ಲಿ ನೋಡ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡ್ತೀವಿ. ಎಲ್ಲೂ ಕೂಡ ನಿಮಗೆ ಬೋರ್ ಆಗದೆ ಇರೋಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅದು ನಮ್ಮ ಕಿಚ್ಚ ಸುದೀಪ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಂತಹ ಅಜನೀಶ್ ಲೋಕನಾಥ್ ಅವರು ಅಂತಾನೆ ಹೇಳ್ತೇನೆ. ಇನ್ನು ಈ ಸಿನಿಮಾದ ವಿಲನ್ ಕ್ಯಾರೆಕ್ಟರ್ಗೆ ಬರೋದಾದ್ರೆ ನವೀನ್ ಚಂದ್ರ ಅವರು ಒಬ್ಬ ಅದ್ಭುತವಾದಂತಹ ಆಕ್ಟರ್. ಸೊ ಅವ್ರನ್ನು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೂ ನಡೆಯುವಂತಹ ಒಂದು ಫೇಸ್ ಅಪ್ ತುಂಬಾನೇ ಒಂದು ಲಾಸ್ಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರನ್ನ ತುಂಬಾ ಅದ್ಭುತವಾಗಿ ಯೂಸ್ ಮಾಡ್ಕೋಬಹುದಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಅದೇ ರೀತಿ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮಸ್ತ್ ಮಾಲೈಕ ಮತ್ತು ಸೈಕೋ ಸೈತಾನ್ ಅಂತೂ ಬೊಂಬಾಟ್ ಆಗಿರುವಂತಹ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಅಷ್ಟು ಸಕ್ಕತ್ತಾಗಿರುವಂತಹ ಸಾಂಗ್ ನ ಕೊಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಇನ್ನು ಆಸ್ ಎ ಕಿಚ್ಚ ಫ್ಯಾನ್ ಆಗಿ ನಾನೊಂದು ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ದಯವಿಟ್ಟು ಇಂಥ ಪ್ಯಾಟರ್ನ್ ಇನ್ನೊಂದ್ಸಲ ಟ್ರೈ ಮಾಡಬೇಡಿ, ನಮಗೆ ಸಾಕಾಗೋಯ್ತು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ವಿಜಯ್ ಕಾರ್ತಿಕ್ ಅವರು ಸೇಮ್ ಪ್ಯಾಟರ್ನ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ರು. ಅಲ್ಲೂ ಕತ್ಲು ಇಲ್ಲೂ ಕತ್ಲು. ಸೊ ಎರಡು ಮೂವಿ ಕೂಡ ನಮಗೆ ನೀವು ಬೇರೆ ಬೇರೆ ಅಂದ್ರೂ ಕೂಡ ನಮಗೆ ಆ ರೀತಿ ಬೇರೆ ಬೇರೆ ಮಾಡಿ ನೋಡಕ್ಕೆ ನಮಗೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಅಂತಾನೆ ಹೇಳ್ತೀನಿ. ಸೊ ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತು ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ವಾಚಬಲ್ ಆಗಿರುವಂತಹ ಒಂದು ಥ್ರಿಲ್ಲರ್ ಆಕ್ಷನ್ ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಈ ಸಿನಿಮಾನ ಹೋಗಿ ನೀವು ಒನ್ ಟೈಮ್ ಈ ಸಿನಿಮಾನ ಖಂಡಿತವಾಗ್ಲೂ ಎಂಜಾಯ್ ಮಾಡಿ ಬರ್ಬೋದು. ಕಿಚ್ಚ ಸುದೀಪ್ ಅವರ ಆಕ್ಷನ್ಗೋಸ್ಕರನೇ ಈ ಸಿನಿಮಾನ ನೀವು ಒನ್ ಟೈಮ್ ಅಲ್ಲ 2 ಟೈಮ್ಸ್ ಕೂಡ ಹೋಗಿ ನೋಡ್ಬೋದು. ಅಷ್ಟು ಅದ್ಭುತವಾಗಿರುವಂತಹ ಆಕ್ಷನ್ ಸೀನ್ಗಳು ಈ ಸಿನಿಮಾದಲ್ಲಿ ಇದೆ ಅಂತಾನೆ ಹೇಳ್ತೀನಿ. ಇನ್ನು ಕಿಚ್ಚ ಸುದೀಪ್ ಅವರ ಆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಚಚ್ಚಿ ಕೆಡವಿದ್ದಾರೆ ಅಂತ ಹೇಳೋದು. ಬೊಂಬಾಟಾಗಿರುವಂತಹ ಆಕ್ಷನ್ ಸೀನ್ಗಳು ಈ ಸಿನಿಮಾದಲ್ಲಿ ಇದೆ. ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲೇ ಬರುವಂತಹ ಒಂದು ಮೊಬೈಲ್ ಫೋನ್ ಫೈಟಿಂಗ್ ಒಂದು ಇರುತ್ತೆ ಆ ಬ್ರಿಡ್ಜ್ ಮೇಲೆ, ಅದಂತೂ ಟಾಪ್ ನಾಚ್ ಅಂತಾನೆ ಹೇಳೋದು. ಭಯಂಕರವಾದಂತಹ ಒಂದು ಫೈಟ್ ಸೀನ್ಗಳನ್ನ ಕಿಚ್ಚ ಸುದೀಪ್ ಅವರು ಇದರಲ್ಲಿ ಟ್ರೈ ಮಾಡಿದೆ ಅಂತಾನೆ ಹೇಳ್ತೀನಿ. ಸೊ ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಪಿನಿಯನ್ ಇದ್ದೇ ಇರುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಈ ಒಂದು ಮಾರ್ಕ್ ಸಿನಿಮಾ? ನಿಮ್ಮ ಅಭಿಪ್ರಾಯ ಏನಂತ ಇಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್.